ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತಿನ ಎಪಿಸೋಡ್ ನೋಡ್ಕೊಂಬರೋಣ. ಈ ಕಡೆ ಕನಕವರಮ್ಮ ಸಿಕ್ಕಾಪಟ್ಟೆ ಕನಕ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೂಮ್ ಒಳಗಡೆ ಹೋಗಿ ಮತ್ತೆ ಬಂದು ನಾನು ಮರ್ಯಾದೆ ಮಾಡೋಕ್ಕೆ ನೀನು ಹುಟ್ಟಿದ್ಯಾ ಅಂತೇಳಿ ಮತ್ತೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಮೀನಾ ಮಂಜ ಎಷ್ಟೇ ಕಂಟ್ರೋಲ್ ಮಾಡಿದ್ರು ಅವರಮ್ಮ ಹೊಡೆಯೋದನ್ನು ಬಿಡೋದೇ ಇಲ್ಲ. ಅಳಿಯಂದ್ರು ಬೇಡ ಅಂತ ಹೇಳಿದ್ದಾರೆ, ಬೇಡವೇ ಬೇಡ ಈ ಸಂಬಂಧ ಅಂತಾರೆ. ಅದಕ್ಕೆ ಮೀನಾ ಇಲ್ಲ, ನಾನು ಒಂದು ಮಾತು ಕಾಲ್ ಮಾಡಿ ಕೇಳ್ತೀನಿ ಅವ್ರನ್ನ, ನಾನು ಒಪ್ಪಿಸ್ತೀನಿ ಅಂದಾಗ ಕನಕವರಮ್ಮ ಬೇಡ ಬೇಡ ಅಳಿಯಂದ್ರು ಬೇಡ ಅಂದಮೇಲೆ ಬೇಡ ನಿಮ್ಮ ತಂದೆ ಹೋದ್ಮೇಲೆ ತಂದೆ ಸ್ಥಾನದಲ್ಲಿ ಬಂದಿರೋದಂದರೆ ಅಳಿಯಂದ್ರೆ ನಮ್ಮನ್ನು ನೋಡ್ಕೊತಾ ಇರೋದು. ಅವರ ಒಂದು ವಿರುದ್ಧ ಯಾರೂ ಹೋಗೋ ಅವಶ್ಯಕತೆ ಇಲ್ಲ. ಯಾವುದೇ ಕಾರಣಕ್ಕೂ ಅಳಿಯಂದ್ರು ಬೇಡ ಅಂತಂದರೆ ನಾವು ಅದನ್ನು ಕಂಟಿನ್ಯೂ ಮಾಡೋದು ಬೇಡ. ಆ ಸಂಬಂಧ ನಮಗೂ ಸಹ ಬೇಡವೇ ಬೇಡ. ಒಂದು ಸಲ ಬೇಡ ಅಂದರೆ ಬೇಡವೇ ಬೇಡ. ನಮ್ಮ ಅಳಿಯಂದ್ರಿಗೆ ಬೇಡ ಅನ್ನೋದು ನಾನು ಸಹ ಒಪ್ಪೋದಿಲ್ಲ ಅಂಥೇಳಿ ಅಂತಾರೆ. ಅದೇ ಟೈಮ್ಗೆ ಈ ಕಡೆ ಮೀನಾ ಸರಿ ಆಯಿತು ಅಂತೇಳಿ ಮೀನಾ ಮನೋಜ್ ಇಬ್ರೂ ಸಹ ಮಗು ಅವ್ರ ತಾಯಿನ ಕರ್ಕೊಂಡೋಗಿ ರೂಮ್ ಒಳಗಡೆ ಬಿಟ್ಟು ಬರ್ತಾರೆ. ಕನಕ ನನಗೇನೋ ಅಮ್ಮ ಹೇಳ್ತಾ ಇರೋದು ನಿಜ ಅನ್ಕೊತೀನಿ, ಭಾವ ಹೇಳ್ದಂಗೆ ಕೇಳೋ ಅಂದಾಗ ನೀನು ಹೋಗೋ ಫಸ್ಟ್ ಅಂತೇಳಿ ಬೈದು ಆ ಕಡೆ ಮನೋಜನ ಕಳಿಸ್ಬಿಡ್ತಾಳೆ. ಈ ಕಡೆ ಮೀನಾ ಕನಕ ಅಳಬೇಡ, ನೀನು ಸಮಾಧಾನ ಮಾಡ್ಕೊ ಅಂದಾಗ ಅಕ್ಕ ಅವ್ರಿಗೆ ನಾನಂದರೆ ತುಂಬ ಇಷ್ಟ, ನನಗೆ ಅವ್ರಂದರೆ ತುಂಬ ಇಷ್ಟ ಅಕ್ಕ, ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ನಾನು ಖಂಡಿತವಾಗ್ಲೂ ಇಲ್ಲ ಅಕ್ಕ ಅಂತೇಳಿ ಅಂತಾರೆ. ಅವ್ರು ನನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅನ್ನೋ ನಂಬಿಕೆ ನನಗಿದೆ ಅಂತಾಳೆ. ಅದಕ್ಕೆ ಮೀನಾ ಲವ್ ಮಾಡಬೇಕಾದ್ರೆ ಅದೇ ಥರ ಅನಿಸುತ್ತೆ, ಲವ್ ಮಾಡೋ ವ್ಯಕ್ತಿಗೋಸ್ಕರ ಮನೆಯವ್ರನ್ನೆಲ್ಲ ದೂರ ಮಾಡೋಕ್ಕಾಗಲ್ಲ. ಈಗ ಆ ಸಂಬಂಧ ಬೇಡ ಅಂದರೂ ನಾಳೆ ದಿವಸ ಬೇಕಾಗುತ್ತೆ. ಪ್ರೀತಿಸಿರೋ ಹುಡುಗನಿಗೋಸ್ಕರ ಮನೆಯವ್ರನ್ನೆಲ್ಲ ದೂರ ಮಾಡ್ಕೊಳಕ್ಕಾಗೋದಿಲ್ಲ. ಒಂದು ಸ್ವಲ್ಪ ದಿನ ಟೈಮು ಕೊಡು, ಇದ್ರ ಬಗ್ಗೆ ಏನೂ ಮಾತಾಡಬೇಡ, ತಲೆ ಕೆಡಿಸ್ಕೊಬೇಡ, ನಾನಿದ್ದೀನಿ, ನಾನು ಒಪ್ಪಿಸ್ತೀನಿ ಅವ್ರನ್ನ, ನನ್ನ ಬಗ್ಗೆ ನಿನ್ನ ನಂಬಿಕೆ ಇದೆ ತಾನೇ, ಆರಾಮಾಗಿರು, ಅಳೋಕ್ಕೆಲ್ಲ ಹೋಗಬೇಡ, ಧೈರ್ಯವಾಗಿರು, ನೀನು ಧೈರ್ಯ ಕಳ್ಕೊಬೇಡ ಅಂತ ಹೇಳಿ ಮೀನಾ ಈ ಕಡೆ ಕನಕಗೆ ಸಮಾಧಾನ ಮಾಡ್ತಾರೆ. ಸರಿ ಆಯಿತು ಅಂತ ಹೇಳಿ ಕನಕನೂ ಸಹ ಸಮಾಧಾನ ಆಗ್ತಾಳೆ. ಈ ಕಡೆ ಸೂರ್ಯ ಹತ್ರ ಮಾತಾಡೋಕ್ಕೆ ಮೀನಾ ಅಲ್ಲಿ ಕನಕ ಹತ್ರ ಮಾತಾಡಿ ಮನೆಗೆ ಬರ್ತಾಳೆ. ಈ ಕಡೆ ಸೂರ್ಯಗೋಸ್ಕರ ಮನೇಲಿ ವೆಯ್ಟ್ ಮಾಡ್ತಾ ಇರ್ತಾಳೆ. ಸೂರ್ಯನೂ ಸಹ ಮನೆಗೆ ಬರ್ತಾನೆ. ಅಲ್ರಿ ನೀವೇನಕ್ರಿ ನಮ್ಮ ಮನೆಗೆ ಹೋಗಿ ಅಮ್ಮಗೆ ಹೇಳಿದ್ದೀರಾ ಪ್ರೀತಿಸೋ ವಿಚಾರ ಅಂದಾಗ, ಇಷ್ಟು ದಿನ ನನ್ನ ಮನೆ ಆಗಿತ್ತು, ಇವಾಗ ನಿನ್ನ ಮನೆನಾ ಅಂತೇಳಿ ಅಂತಾನೆ. ಹೌದು ರೀ, ನೀವೇನಕ್ಕೆ ಹೋಗಿ ಅಮ್ಮ ಹತ್ರ ಹೇಳಿದ್ರಿ, ಅದರಿಂದ ಏನಾಯ್ತು ಅಂತ ನಿಮಗೆ ಗೊತ್ತಾ ಅಂತೇಳಿ ಕೇಳ್ತಾಳೆ. ಏನಾಯಿತು ಅಂತ ಅಂದಾಗ ಅಮ್ಮ ಹಿಡ್ಕೊಂಡು ಕನಕನ ಚೆನ್ನಾಗಿ ಹೊಡೆದ್ರು ಅಂದಾಗ, ಹೊಡಿಲಿ ಬಿಡು, ತಂದೆ ತಾಯಿಗಲ್ಲದೆ ಬೇರೆ ಯಾರಿಗಿರುತ್ತೆ ಅವ್ರನ್ನ ಹೊಡೆಯೋ ಅಧಿಕಾರ ಅಂತೇಳಿ ಅಂತಾರೆ. ಅಲ್ಲ ರೀ, ಅಂಥ ದೊಡ್ಡ ತಪ್ಪು ಅವಳು ಏನ್ರಿ ಮಾಡಿದ್ದಾಳೆ, ಪ್ರೀತಿ ಮಾಡಿದ್ದಾಳೆ ಅಷ್ಟೇ ರೀ ಅಂತಂದಾಗ, ಹೌದು ಅಂಥ ದೊಡ್ಡ ಕಳ್ಳನ ಮಗನ ಪ್ರೀತಿ ಮಾಡಿರೋದೇ ದೊಡ್ಡ ತಪ್ಪು. ಹೋಗಿ ಇನ್ಯಾರೂ ಸಿಗಲಿಲ್ವಾ, ಅವನ್ನ ಹೋಗಿ ಲವ್ ಮಾಡಿದ್ದಾಳೆ, ಪ್ರಪಂಚದಲ್ಲಿ ಎಂತೆಂಥ ಹುಡುಗ ಇದ್ದಾರೆ, ಹೋಗಿ ಅವನೇ ಸಿಕ್ಕಾಕೊಬೇಕು ಅವಳಿಗೆ ಅಂತೇಳಿ ಅಂತಾರೆ. ಅಲ್ಲ ರೀ, ಅವನು ಅಂಥ ಒಳ್ಳೆ ಹುಡುಗ ಆಗಿರ್ಬೋದಲ್ವ ಅಂದಾಗ, ಹೌದೌದು ಎಂಥ ಒಳ್ಳೆ ಹುಡುಗ ಅಂತೇಳಿ ನೀನು ಅನ್ಬಿಡ್ಸ್ಕೊಂಬಂದಾಗ ನೋಡ್ದಲ್ಲ, ಮತ್ತು ಏನಕ್ಕೆ ಅವನು ಅಂತ ಅಂತಾರೆ. ಆ ವಿಚಾರಕ್ಕೆ ಬಂದರೆ ನೀವು ಸಹ ತಪ್ಪು ಮಾಡಿದ್ದೀರಾ, ಬೇಕಂತ ಕುಡಿದು ಹೋಗಿ ಅವ್ರ ಹತ್ರ ಗಲಾಟೆ ಮಾಡಿಲ್ವಾ, ಸಿಚುವೇಶನ್ ಆ ಥರ ಇರುತ್ತೆ ರೀ, ಯಾವುದೋ ಟೈಮ್ ಆ ಥರ ಮಾಡಿರುತ್ತೆ. ಬಟ್ ಖಂಡಿತವಾಗ್ಲೂ ಅವ್ರು ಕೆಟ್ಟವರಲ್ಲ, ನಾನು ಅವರಮ್ಮ ನೋಡಿದ್ದೀನಿ, ಅವರಮ್ಮ ತುಂಬ ಒಳ್ಳೆಯವರು, ಅವರು ಸಹ ಒಳ್ಳೆಯವರು ಅಂತ ಅನ್ಕೊತಾ ಇದ್ದೀನಿ ರೀ ಅಂತ ಅಂದಾಗ, ಹೌದೌದು ಅವರು ಕೆಟ್ಟವರು, ಅವರು ಒಳ್ಳೆಯವರು, ನಾನು ಕೆಟ್ಟವಳು ಅಂತ ಹೇಳ್ತಾ ಇದ್ಯಾ ನೀನು ಅಂತೇಳಿ ಅಂತಾನೆ. ತಗೋ IT ಹುಡುಗನ ಕರ್ಕೊಂಬಂದು ಮದುವೆ ಮಾಡ್ಬೇಕು ಅನ್ಕೊತಾ ಇದ್ದೀನಿ, ತಗೋ ಇದರಲ್ಲಿ ಹುಡುಗ ಇದ್ದಾನೆ, ಯಾವ ಹುಡುಗ ಸೆಟ್ ಆಗ್ತಾನೋ ಆ ಹುಡುಗ ಇಷ್ಟ ಆದರೆ ಹೇಳು, ಅವನು ವಾಲ್ಗ ಉಗಿಸ್ಬಿಡ್ತೀನಿ ಅಂತಾರೆ. ಅದಕ್ಕೆ ಮೀನಾ ಒಬ್ಬನಿಗೆ ಆಲ್ರೆಡಿ ಇಷ್ಟಪಟ್ಬಿಟ್ಟು ಹೆಂಗ್ರಿ ಇನ್ನೊಬ್ಬರು ಮದುವೆ ಆಗ್ತಾರೆ ಅಂದಾಗ, ನೀನು ಆಗಿಲ್ವಾ ಅಂತಾರೆ. ನಾನು ಯಾರನ್ನೂ ಇಷ್ಟಪಟ್ಟಿರಲಿಲ್ಲ, ಅದಕ್ಕೆ ನಿಮ್ಮನ್ನು ಮದುವೆ ಆದೆ, ಅವಳ ಮನಸ್ಸಲ್ಲಿ ಆಲ್ರೆಡಿ ಬೇರೆಯವನಿದ್ದಾನೆ, ಹೆಂಗೆ ನಾವು ಮದುವೆಗೆ ಒಪ್ಸೋದು ಅಂತೇಳಿ ಅಂತಾನೆ. ನಂತರ ಡ್ರೈವರ್ ಅಲ್ಲಮ್ಮ, IT ಕಂಪ್ನಿಯ ಹುಡುಗನ ಕರ್ಕೊಂಬಂದಿದ್ದೀನಿ ಅಂತೇಳಿ ಅಂತಾರೆ. ಅದಕ್ಕೆ ಕಡೆ ಮೀನಾ, ಡ್ರೈವರ್ ಆದರೂ ನಾನು ಖುಷಿಯಾಗಿದ್ದೀನಿ ರೀ, ಆದರೆ ಅವಳ ಮನಸ್ಸಲ್ಲಿ ಆಲ್ರೆಡಿ ಬೇರೆಯವರಿದ್ದಾರೆ ರೀ ಅಂತಂದಾಗ, ನನ್ನ ಮಾತೆ ಫೈನಲ್ಲು, ನನಗೆ ಖಂಡಿತವಾಗ್ಲೂ ಅವನಿಗೆ ಕೊಟ್ಟು ಮದುವೆ ಮಾಡೋದು ನನಗೆ ಇಷ್ಟನೇ ಇಲ್ಲ. ಒಂದು ವೇಳೆ ಅವನೇ ಕೊಟ್ಟು ಮದುವೆ ಮಾಡಿದ್ರೆ ನನ್ನ ಸಂಬಂಧ ನಿಮ್ಮ ಮನೆಗೆ ಖಂಡಿತವಾಗ್ಲೂ ಇರೋದಿಲ್ಲ, ನೀವೇನಾದರೂ ಮಾಡ್ಕೊಬೋದು, ನಿನಗೆ ತವ್ರ ಮನೇನೂ ಇರಲ್ಲ, ನಂಗೆ ಅತ್ತೆ ಮನೆಯೂ ಇರಲ್ಲ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಮೀನಾ ಶಾಕ್ ಆಗೋಗ್ತಾಳೆ, ಏನು ಮಾಡಬೇಕು ಅನ್ನೋದು ಗೊತ್ತೇ ಆಗೋದೇ ಇಲ್ಲ. ಈ ಕಡೆ ಮನೋಜ ಫ್ರೆಂಡ್ ಇಬ್ಬರು ಮಾತಾಡ್ಕೊಂಡು ಕೂತಿರ್ತಾರೆ. ಅದೇ ಟೈಮ್ಗೆ ಮನೋಜ ಯಾಕೆ ನೀವು ಮಾತಾಡ್ತಾ ಇಲ್ಲ ನಿಮ್ಮ ವೈಫ್ ಜೊತೆ ಅಂತೇಳಿ ಅವ್ರ ಫ್ರೆಂಡ್ ಕೇಳಿದಾಗ, ಅಮ್ಮ ಮಾತಾಡಬೇಡ ಅಂತ ಹೇಳಿದ್ದಾರೆ, ಏನು ಮಾಡೋದು ಅಂತ ಅಂತಾರೆ. ಅದಕ್ಕೆ ತಾಯಿಗಿಂತ ಹೆಂಡ್ತಿನೇ ಅಲ್ವಾ ಗುರು ಕೊನೆವರೆಗಿರೋದು, ಈ ಥರ ಮಾಡಿಬಿಟ್ರೆ ಹೆಂಗೆ ನೀವು ಅಂತ ಅಂದಾಗ, ಅವರು ಸುಳ್ಳು ಹೇಳಿರೋದು ಯಾವ ಥರ ನ್ಯಾಯ ಇದೆ, ಅದಕ್ಕೆ ನಂಗೆ ತುಂಬ ಬೇಜಾರಾಗಿದೆ ಅಂತಾರೆ. ಅದಕ್ಕೆ ಈ ಕಡೆ ಮನೋಜ, ಸರಿ ಆಯಿತು, ಏನಕ್ಕೆ ಬೇಜಾರಾಗಿದೆ ನಿಮಗೆ, ನಿಮ್ಮ ಹೆಂಡ್ತಿನೇ ಅಲ್ವಾ ಅಂತ ಹೇಳಿ ಅಂತಾರೆ. ಅದೇ ಟೈಮ್ಗೆ ಅಯ್ಯೋ ಹೊಟ್ಟೆ ಸಿಗ್ತಾ ಇದೆ, ಏನಪ್ಪ ಮಾಡೋದು ಅನ್ನೋ ಟೈಮ್ಗೆ ಕರೆಕ್ಟಾಗಿ ಊಟ ಬರುತ್ತೆ. ಯಾರು ಈ ಊಟ ಕಳಿಸಿರೋದು, ನಾನು ಆರ್ಡ್ರ್ ಮಾಡಿಲ್ಲಲ್ಲ ಅಂದಾಗ, ರೋಹಿಣಿ ಅವರು ಕಳಿಸಿರು ಅಂತಾರೆ. ಸರಿ ಆಯಿತು ಅಂತೇಳಿ ಊಟ ಕೊಟ್ಟು ಹೋಗ್ತಾರೆ. ನೋಡ್ದೆ ನಿಮ್ಮ ಮೇಲೆ ಎಷ್ಟು ಲವ್ ಅವರಿಗೆ
ನಿಮಗೆ ಊಟ ಕೊಟ್ಟು ಹೋಗಿದ್ದಾರೆ, ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ ಅವ್ರು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಹೇಳಿ ಅಂತ ಅವ್ರ ಫ್ರೆಂಡ್ ಅಂತಾರೆ. ಸರಿ ಆಯಿತು ಬನ್ನಿ ನಾವು ಊಟ ಮಾಡೋಣ, ಮೊದಲು ತುಂಬಾ ಹೊಟ್ಟೆ ಇದೆ ನನಗೆ, ಮೊದಲು ಊಟ ಮಾಡಿ ಆಮೇಲೆ ಮಾತಾಡೋಣ ಅಂತಾರೆ. ಸರಿ ಊಟ ಇಲ್ವಲ್ಲ ನನಗೆ ಮಾತ್ರ ಬಂದಿರೋದು ಊಟ ಅಂದಾಗ ಇಬ್ಬರು ಶೇರ್ ಮಾಡ್ಕೊಂಡು ತಿನ್ನೋಣ ಅದರಲ್ಲೇನು ಅಂತೇಳಿ ಮನೋಜ ಫ್ರೆಂಡ್ ಇಬ್ಬರೂ ಊಟ ಮಾಡೋಕ್ಕೆ ಅಲ್ಲಿಂದ ಹೊರಡ್ತಾರೆ. ಮಾತಾಡ್ತಾ ನೋಡ್ದೆ ರೋಹಿಣಿ ಅವರು ಊಟ ಕಳಿಸಿದ್ದಾರೆ, ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇರ್ಬೋದು ಅಂತಾರೆ. ಹೌದು, ಆದರೆ ನಮ್ಮಮ್ಮ ಅದನ್ನು ಒಪ್ಪೋಕೆ ಬಿಡೋದಿಲ್ವಲ್ಲ, ಏನು ಮಾಡೋದು ಅಂತೇಳಿ ಅಂತಾರೆ. ಇದೇ ರೀತಿ ನನ್ನ ಫ್ರೆಂಡು ಸಹ ನೀವು ಹೆಂಗೆ ಅವಾಯ್ಡ್ ಮಾಡ್ತಾಯಿದ್ರು ಅದೇ ರೀತಿ ಹೆಂಡ್ತಿನ ಅವಾಯ್ಡ್ ಮಾಡಿದ್ನು. ಅವ್ರ ಹೆಂಡ್ತಿ ನೋಡಿದಷ್ಟು ನೋಡಿ ಬೇರೆಯವ್ನ ಸಾಹಸ ಮಾಡ್ಕೊಂಡು ಓಡೋಗ್ಬಿಟ್ಲು ಅಂತೇಳಿ ಅಂತಾರೆ. ಇದೇನು ಈ ಥರ ಹೇಳ್ತಾ ಇದ್ದೀರಾ ಅಂಥೇಳಿ ಅಂದಾಗ, ಹೌದು ಮನೋಜ್, ಹೌದು ಗುರು, ನಾನು ಅದನ್ನೇ ಹೇಳ್ತಾ ಇರೋದು. ಹೆಂಡ್ತಿರು ಎಷ್ಟಂತ ಅಷ್ಟು ವೆಯ್ಟ್ ಮಾಡ್ತಾರೆ, ನಾವು ಅವ್ರನ್ನ ಕೇರ್ಲೆಸ್ಸಾಗಿ ಟ್ರೀಟ್ ಮಾಡಿದ್ರೆ ಖಂಡಿತವಾಗ್ಲೂ ಅವರು ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ, ಆವಾಗ ಏನು ಮಾಡೋಕ್ಕಾಗುತ್ತೆ, ಅವ್ರ ಥರ ನಿಮ್ಮದು ಜೀವನ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಂದಾಗ ಈ ಕಡೆ ಮನೋಜ್ ಏನು ನೀವು ಎದುರಿಸ್ತಾ ಇದ್ದೀರಾ ನನ್ನನ್ನು, ನನಗೆ ಭಯ ಇಳಿಸ್ತಾ ಇದ್ದೀರಾ ಅಂದಾಗ, ಇಲ್ಲ ಈ ಥರ ನಿಮ್ಮ ಜೀವನದಲ್ಲಿ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಅವ್ರು ನಿಮ್ಮನ್ನು ಅಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಅಂದಾಗ ನೀವು ಅದೇ ರೀತಿ ಪ್ರೀತಿ ಮಾಡಬೇಕಲ್ವಾ. ಅವರು ಇದೇ ಥರ ನೋಡಿ ಲೆಟ್ರ್ ಬರೆದಿಟ್ಬಿಟ್ಟು ಓಡೋಗ್ಬಿಟ್ಲು ಯಾರ ಜೊತೆಲೋ, ಆರಾಮಾಗಿ ಜಾಲಿಯಾಗಿದ್ದಾಳೆ. ಆದರೆ ಅವನು ಕುಡ್ಕೊಂಡು ದೇವದಾಸ ಥರ ಓಡಾಡ್ತಾವನೆ ಅಂತೇಳಿ ಅಂತಾರೆ. ಈ ಕಡೆ ಮನೋಜಾಗ ನಂಗೆ ಊಟನೂ ಬೇಡ ಏನು ಬೇಡ ಅಂತ ಸೈಲೆಂಟಾಗಿ ಕುತ್ಕೊಂಡ್ಬಿಡ್ತಾನೆ. ಸರಿ ಅದೇ ಊಟನ ಎತ್ಕೊಂಡು ಅವ್ರ ಫ್ರೆಂಡು ತಿಂತಾ ಇರ್ತಾನೆ. ಈ ಕಡೆ ಅವ್ರ ಫ್ರೆಂಡು ಮೊಸರು ಬಜ್ಜಿ ಹಾಕಿ ಅಂದರೆ ನನ್ನ ಜೀವನದಲ್ಲಿ ಬಜ್ಜಿ ಆಗೋ ಥರ ಇದೆ, ನೀವು ಮೊಸರು ಬಜ್ಜಿ ಹಾಕು ಅಂತ ಹೇಳ್ತೀರಾ, ಖಂಡಿತವಾಗ್ಲೂ ಆಗೋದಿಲ್ಲ, ನನಗೆ ತಲೆ ಕೆಟ್ಟೋಗ್ಬಿಟ್ಟಿದೆ, ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ಎಲ್ಲಿ ರೋಹಿಣಿನೂ ಹಂಗೆ ಮಾಡಿಬಿಡ್ತಾಳೆ ಅನ್ಕೊತಾ ಇದ್ದೀನಿ, ಆದರೆ ರೋಹಿಣಿ ಖಂಡಿತವಾಗ್ಲೂ ಆ ಥರ ಮಾಡೋದಿಲ್ಲ ಅಂತಾರೆ. ಅದಕ್ಕೆ ಅವ್ರ ಫ್ರೆಂಡು ಅವರು ಆ ಥರ ಅಂದ್ಕೊಂಡಿದ್ರು, ಆದರೆ ಆಗಲಿಲ್ವಾ, ಪರಿಸ್ಥಿತಿಗಳು ಆ ಥರ ಇರುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಅದೇ ಹುಡುಗಿರನ್ನ ಬಿಟ್ಟೋರವ್ರನ್ನೇ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಗ್ಯಾಂಗ್ ಅಂತ ಇರುತ್ತೆ. ಈಗ ಅವರು ಅಂಥ ಹುಡುಗಿರು ಎಲ್ಲೆಲ್ಲಿ ಸಿಗ್ತಾರಂತ ನೋಡ್ತಾ ಇರ್ತಾರೆ, ಅವ್ರು ಹಂಗೆ ಕ್ಯಾಚ್ ಹಾಕೊಂಡ್ಬಿಡ್ತಾರೆ ಅಂತ ಹೇಳಿ ಈ ಕಡೆ ಅವ್ರ ಫ್ರೆಂಡ್ ಅಂತಾರೆ. ಈ ಕಡೆ ಮನೋಜನು ಸಹ ಸರಿ ಆಯಿತು ಓಕೆ ಅಂತ ಹೇಳಿ ಅವನು ಸಹ ತಲೆ ಕೆಡಿಸ್ಕೊಂಡಿರ್ತಾನೆ. ಅದೇ ಟೈಮಿಗೆ ಮನೆಗೆ ಬರ್ತಾನೆ. ಮನೆಗೆ ಬಂದು ನೋಡ್ರಿ ಒಂದು ಪೇಪರಲ್ಲಿ ಲೆಟ್ರಲ್ಲಿ ಮನೋಜ್ ನನ್ನ ಹುಡುಕ್ಬೇಡಿ ಅಂತೇಳಿ ಬರೆದಿರುತ್ತೆ. ಅಯ್ಯೋ ಏನಿದು ಈ ಥರ ಆಗೋಗ್ಬಿಟ್ಟಿದೆ ಅಂತೇಳಿ ಟೆನ್ಷನ್ ತೊಗೊಳ್ಳೋ ಟೈಮಿಗೆ ಕರೆಕ್ಟಾಗಿ ರೋಹಿಣಿ ಬರ್ತಾಳೆ. ಇದೇನಿದು ಲೆಟ್ರ್ ಬರ್ದಿಟ್ಬಿಟ್ಟು ನೀನು ಈ ಕಡೆ ಬಾತ್ರೂಮಿಂದ ಬರ್ತಾ ಇದೆಯಾ, ನಾನು ಎಷ್ಟು ಟೆನ್ಷನ್ ತೊಗೊಂಡೆ ಗೊತ್ತಾ ಅಂದರೆ, ನನ್ನ ಕ್ಲೈಂಟ್ ಇದ್ದರು, ಅದು ಹೋಗೋ ಟೈಮ್ಗೆ ನಿಮ್ಮ ಫೋನ್ ಸ್ವಿಚ್ ಆಫ್ ಇತ್ತು, ಯಾವ ರೀತಿ ನಿಮ್ಗೆ ಹೇಳೋದು, ನಾನು ಇಲ್ಲಾಂದರೆ ಟೆನ್ಷನ್ ತೊಗೋತೀರಾ, ಭಯ ಬೀಳ್ತೀರಾ ಅಂತ ಅಂದ್ಬಿಟ್ಟು ಒಂದು ಪೇಪರಲ್ಲಿ ಬರೆದಿಟ್ಬಿಟ್ಟು ಈ ಥರ ಹೋದೆ, ಯಾಕೆ ಏನಾಯಿತು ಅಂದಿದ್ದಕ್ಕೆ ಏನಿಲ್ಲ ತುಂಬ ಟೆನ್ಷನ್ ಆಗಿಬಿಟ್ಟೆ ನಾನು ಅಂತೇಳಿ ಅಂತಾರೆ. ಅದಕ್ಕೇನಕ್ಕೆ ಮನೋಜ್ ಟೆನ್ಷನ್ನು, ಊಟ ಬಂತಾ ಚೆನ್ನಾಗಿತ್ತಾ ಅಂತ ಹೇಳಿದಾಗ ಹೌದು ಚೆನ್ನಾಗಿತ್ತು ಅಂತೇಳಿ ಅಂತಾರೆ. ಅಲ್ಲ ಮನೋಜ್ ಊಟ ಚೆನ್ನಾಗಿತ್ತಾ ಅಂತ ಕೇಳ್ತಾ ಇದ್ದೀನಿ, ನೀವು ರಿಟರ್ನು ಊಟ ಚೆನ್ನಾಗಿತ್ತು ನೀನು ತಿಂದ, ಏನು ಮಾಡ್ತಾ ಇದೆಯಾ ಏನು ಅಂತೇಳಿ ನನ್ನ ಕೇಳ್ಬೋದಲ್ವ ನೀವು ಅಂದಾಗ, ಮುಕ್ಕಿರ್ತೀಯಲ್ಲ ಮೀನ ಇರ್ತಾಳೆ ಮಾಡೋಕ್ಕಿರ್ತಾಳೆ ಚೆನ್ನಾಗಿ ಗದಕಿರ್ತೀರ ಅಂದಾಗ, ನಾನು ಮುಕ್ಕಿರ್ತೀನೋ ಏನೋ ತಿಂದಿರ್ತೀನೋ, ಅಟ್ಲೀಸ್ಟ್ ಒಂದು ಪ್ರೀತಿಯಿಂದ ಏನಾಯಿತು ಅಂತ ಕೇಳೋದ್ರಲ್ಲಿ ಏನಾಗುತ್ತೆ ನಿಮಗೆ, ಬರ್ತಾ ನನ್ನ ಮೇಲೆ ಒಂಚೂರು ಪ್ರೀತಿನೇ ಇಲ್ಲ ನಿಮಗೆ, ಇಷ್ಟೊಂದು ಕೇರ್ಲೆಸ್ ಮಾಡಬಾರ್ದು, ನಿಮ್ಮ ತಾಯಿ ಅಂತೀರ, ಯಾವಾಗಲೂ ನಿಮ್ಮ ತಾಯಿನೇ ಇದ್ದರೆ ಹೆಂಡ್ತಿಗೆ ಒಂಚೂರು ಮರ್ಯಾದೆನೇ ಇಲ್ವಾ ನಿಮ್ಮ ಹತ್ರ, ನನ್ನ ಪ್ರೀತಿಗೆ ನಿಮ್ಮ ಹತ್ರ ಒಂದು ಚೂರು ಬೆಲೆನೇ ಇಲ್ವಾ ಅಂತೇಳಿ ಅಂತಾರೆ. ಮಾಡ್ತಾ ಇದ್ದೀರಲ್ಲ ಅದರಲ್ಲೇನು ಅಂತ ಹೇಳಿ ಅಂತಾನೆ. ಇದೇ ಥರ ಮಾಡ್ತಾಯಿದ್ರೆ ನೀವು ಇಷ್ಟು ಕೇರ್ಲೆಸ್ಸಾಗಿ ನಾನು ಟ್ರೀಟ್ ಮಾಡ್ತಾಯಿದ್ರೆ ನಾನು ಏನಾದರೂ ಒಂದು ದೊಡ್ಡ ನಿರ್ಧಾರ ತೊಗೋಬೇಕಾಗುತ್ತೆ ಅಂಥೇಳಿ ಅಂತಾನೆ. ಅದಕ್ಕೆ ಈ ಕಡೆ ಮನೋಜ್ ದೊಡ್ಡ ನಿರ್ಧಾರ ಏನು ಅಂಥದ್ದು ನಿರ್ಧಾರ ಅಂತೇಳಿ ಅಂತಾರೆ. ಏನಾದರೂ ಆಗಿರ್ಬೋದು ಗೊತ್ತಿಲ್ಲ, ಒಟ್ಟಲ್ಲಿ ಒಂದು ನಿರ್ಧಾರ ತೊಗೊಬೇಕು, ಇಲ್ಲಾಂದರೆ ಖಂಡಿತವಾಗ್ಲೂ ನನ್ನ ಹತ್ರ ನಿಮ್ಮ ಕೈಲಿ ನಿಮ್ಮ ಹತ್ರ ಇರೋಕ್ಕಾಗೋದಿಲ್ಲ ಈ ಥರ ಎಲ್ಲ ಹಂಚ್ಕೊಂಡು ಅಂಥೇಳಿ ಅಂತಾರೆ. ಈ ಕಡೆ ಮನೋಜ್ ಯೋಚನೆ ಮಾಡ್ಕೊಂಡು ಕುತ್ಕೊತಾನೆ. ಈ ಕಡೆ ಅವರನ್ನು ಕನಕ ಎಷ್ಟೇ ಸಲ ಕಾಲ್ ಮಾಡಿದ್ರು ಕನಕ ಕಾಲನ್ನೇ ಪಿಕ್ ಮಾಡೋದಿಲ್ಲ. ಸೈಲೆಂಟಾಗಿ ಕಾಲನ್ನು ಆಫ್ ಮಾಡಿಬಿಟ್ಟು ಸೈಲೆಂಟಾಗಿ ಕುತ್ಕೊಂಡಿರ್ತಾಳೆ. ಸರಿ ಅಂತೇಳಿ ಫೋನ್ ಎತ್ಕೊಂಡು ರೂಮ್ಗೆ ಹೋಗ್ಬಿಡ್ತಾಳೆ. ಈ ಕಡೆ ಶ್ರುತಿ ಒಬ್ಬರಿಗೆ ಜಾಗ ನೋಡೋಕೆ ಹೇಳಿರ್ತಾರೆ ರೆಸ್ಟೋರೆಂಟ್ ಓಪನ್ ಮಾಡೋದಕ್ಕೆ. ಅವರು 1-2 ಜಾಗನ ಪಿನ್ ಮಾಡಿಬಿಟ್ಟು ಹೇಳಿರ್ತಾರೆ ಶ್ರುತಿಗೆ. ಸರಿ ಆಯಿತು ಸರ್, ನಾನು ನಮ್ಮ ಹಸ್ಬೆಂಡ್ ಜೊತೆ ಮಾತಾಡಿ ನಾಳೆ ಬಂದು ಜಾಗನ ನೋಡಿ ನಿಮಗೆ ಫೈನಲ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅವರು ಸರಿ ಮೇಡಮ್ ಆಯಿತು, 2 ಜಾಗ ತುಂಬಾ ಚೆನ್ನಾಗಿದೆ ರೆಸ್ಟೋರೆಂಟಿಗೆ, ತುಂಬ ದೊಡ್ಡ ಜಾಗ, ನೀವು ಯಾವುದಕ್ಕೂ ನನಗೆ ಕನ್ಫರ್ಮ್ ಮಾಡಿ ಅಂಥೇಳಿ ಅವರು ಬಿಲ್ಡರು ಸಹ ಶ್ರುತಿಗೆ ಹೇಳಿ ಕಾಲನ್ನು ಕಟ್ ಮಾಡ್ತಾರೆ. ಶ್ರುತಿನೂ ಸಹ ಓಕೆ ಸರ್ ಆಯಿತು, ತುಂಬ ಖುಷಿ ಆಯಿತು ನನಗೆ, ಅದು ಮನೆ ಹತ್ತತ್ರನೇ ಇದೆ 2 ಜಾಗನೂ ನನಗೆ ಓಕೆ ಇದೆ, ಅದರಲ್ಲಿ ಒಂದು ಜಾಗ ನಾನು ನಿಮಗೆ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿ ಬಿಲ್ಡರ್ ಹತ್ರ ಮಾತಾಡಿರ್ತಾಳೆ. ಅದೇ ಟೈಮ್ಗೆ ಕಾಲನ್ನು ಕಟ್ ಮಾಡಿ ಈ ಕಡೆ ರವಿ ಹತ್ರ ಡಿಸ್ಕಷನ್ ಮಾಡ್ತಾಳೆ. ರವಿ ನಾನು ನಿಮ್ಗೆ ಹೇಳಿದ್ನಲ್ಲ ರೆಸ್ಟೋರೆಂಟ್ ಜಾಗ ಅದು ಕನ್ಫರ್ಮ್ ಆಗಿದೆ, 2 ಜಾಗ ನಾಳೆ ಹೋಗಿ ನೋಡ್ಕೊಬರೋಣ ಅಂದಾಗ, ಅದೆಲ್ಲ ನಿಂದು, ನನಗೆಲ್ಲೋ ನೀನು ಆ ಥರ ಬಿದ್ದು ಈ ಥರ ಮಾಡ್ತಾಯಿದ್ದೆ ಅಂತ ಅನ್ಕೊತಾ ಇದ್ದೀನಿ, ಏನಕ್ಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾಯಿದ್ಯಾ, ತಾಳ್ಮೆ ಅನ್ನೋದಿರಲಿ ಅಂತಾಳೆ. ಅದಕ್ಕೆ ಯಾಕೆ ತಾಳ್ಮೆ ಅನ್ನೋದಿರಬೇಕು, ನಮ್ಮ ಒಂದು ರೆಸ್ಟೋರೆಂಟ್ ಓಪನ್ ಮಾಡ್ತಾ ಇದ್ದೀರಲ್ವ, ಅವ್ರ ಕೈ ಕೆಳಗಡೆ ಕೆಲಸ ಮಾಡೋದಕ್ಕೂ ನಮ್ಮ ರೆಸ್ಟೋರೆಂಟಲ್ಲಿ ಕೆಲಸ ಮಾಡೋದಕ್ಕೆ ಎಷ್ಟೊಂದು ಡಿಫ್ರೆನ್ಸ್ ಇದೆ, ನಾವು ನಾಳೆ ಹೋಗಿ ನೋಡ್ಕೊಂಬರ್ತಾ ಇದ್ದೀರಾ ಅಷ್ಟೇ ಅಂತೇಳಿ ಅಂತಾರೆ. ಇದಕ್ಕೆ ರವಿ ಇದನ್ನು ನಾನು ನೋಡೋಕ್ಕಿಲ್ಲ, ನೀನೇ ಅಲ್ವಾ ನೋಡ್ತಾ ಇರೋದು, ನಿನಗೇನು ಅನಿಸುತ್ತೋ ಅದನ್ನು ಮಾಡು, ಆಮೇಲೆ ನೋಡೋಣ ಅಂತ ಹೇಳಿ ಈ ಕಡೆ ರವಿನೂ ಸಹ ಅಂತಾರೆ. ಸರಿ ಆಯಿತು ಅಂತೇಳಿ ಶ್ರುತಿನೂ ಸಹ ಸುಮ್ಮನೆ ಆಗ್ತಾಳೆ. ಈ ಕಡೆ ರವಿ, ಸೂರ್ಯ ಮತ್ತು ಮನೋಜ್ ಮೂವರು ಸಹ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ.
ಹೇಳ್ತಾರೆ. ನನ್ನ ಕರ್ಮಕ್ಕೆ ಬಾ ಅಂತಂದು ಅವಳ ಜೊತೆಲಿ ಹೋದೆ, ತಾಳಿ ಕಟ್ಟಂದು ಕಟ್ಟಿದೆ. ನನಗೆ ಯಾಕೆ ಈ ಹಣೆ ಬರೋ ಅಂತ ಗೊತ್ತಿಲ್ಲ. ಸುಮ್ಮನೆ ಹೋಗಿ ಕೋಣನ ಥರ ಹೋಗಿ ತಾಳಿ ಕಟ್ಬಿಟ್ಟು ಅವಳ ಮನೆ ಕರ್ಕೊಂಬಂದಂಗೆ ಆಗಿದೆ. ನನಗೇನು ಡಿಸಿಷನ್ ಎಲ್ಲ ಏನು ಬೇಕೋ ಅವಳೇ ತೊಗೊತಾಳೆ. ಸುಮ್ಮನೆ ನಾನು ಕೋಣನ ಥರ ಹ್ಞೂ ಅನ್ಬೇಕಷ್ಟೇ. ನನಗೆ ಒಂದು ನಿರ್ಧಾರ ತೊಗೊಳ್ಳೋ ಒಂದು ಸ್ವಾತಂತ್ರ್ಯ ಕೂಡ ನನಗೆ ಅವಳು ಕೊಟ್ಟಿಲ್ಲ ಅಂಥೇಳಿ ಈ ಕಡೆ ರವಿ ಅಂತಾನೆ. ಈ ಕಡೆ ಮನೋಜ ಯಾವುದೋ ಒಂದು ಹುಡುಗಿ ಯಾರ ಜೊತೆಲ್ಲ ಓಡೋಗ್ಬಿಟ್ಟಿದ್ದಾಳೆ, ನನ್ನ ಫ್ರೆಂಡು ಅವರು ಅಂತೇಳಿ ಅಂತಾರೆ. ಯಾರು ಅಂತಂದಾಗ ಯಾರೋ ಒಬ್ಬರು ಹೇಳೋದನ್ನ ಕೇಳಿಸ್ಕೊ ಅಂತೇಳಿ ಮನೋಜ ಅಂತಾನೆ. ಅವ್ರ ಗಂಡ ಅವಳ ಜೊತೆಲಿ ಮಾತಾಡ್ತಾ ಇಲ್ಲ, ಏನಿಲ್ಲ, ಅವ್ನು ಟೈಮ್ ಕೊಡ್ತಾ ಇಲ್ಲ ಅಂದ್ಬಿಟ್ಟು ಒಂದು ಲೆಟ್ರ್ ಬರೆದಿಟ್ಬಿಟ್ಟು ಬೇರೆ ಯಾವನ ಜೊತೆಲ್ಲ ಕರ್ಕೊಂಡು ಓಡೋಗ್ಬಿಟ್ಟಿದ್ದಾಳಂತೆ ಅಂಥೇಳಿ ಈ ಕಡೆ ಮನೋಜ ಅಂತಾನೆ. ಅದೇ ಟೈಮ್ಗೆ ಈ ಕಡೆ ಸೂರ್ಯ ಪೊಲೀಸು ಸರಿಲ್ಲ, ಬೇಡ ಅಂತಂದರೆ ಅದೇ ಹುಡುಗ ಬೇಕು ಅಂತಂದ್ಬಿಟ್ಟು ಕನಕ ಕೂತಿದ್ದಾಳೆ. ಏನೋ ಅವಳ ಜೀವನ ಚೆನ್ನಾಗಿರಲಿ, ನನ್ನನ್ನು ಅದನ್ನೇ ಮುಂದೆ ಚೆನ್ನಾಗಿರಲಿ ಅಂತೇಳಿ ನಾನು ನೋಡಿದ್ರೆ ಇವಳು ನನ್ನ ಮಾತೇ ಕೇಳೋದಿಲ್ಲ ಅಂತ ಹೇಳ್ತಾರೆ ಅಂತೇಳಿ ಅಂತಾರೆ. ಈ ಕಡೆ ಮನೋಜನ ಸಹ ಮಾತಾಡ್ತಾ ಇದ್ದಾರೆ. ಯಾರ ಜೊತೆಲ್ಲ ಮಾತಾಡ್ತಾ ಇದ್ದೀನಿ ನೀನು ಅಂತ ಮನೋಜ ಅಂದರೆ, ನೀನು ಯಾರ ಜೊತೆಲಪ್ಪ ಮಾತಾಡ್ತಾ ಇದ್ದೀನಿ ಅಂತೇಳಿ ಈ ಕಡೆ ಸೂರ್ಯ ಅಂತಾನೆ. ಈ ಮೂವರು ಸಹ ಒಬ್ರಿಗೊಬ್ರು ಅವ್ರ ಮನಸ್ಸಲ್ಲಿರುವಂಥದ್ದು ಮನಸ್ಸಲ್ಲಿ ಏನಿದೆ ನೋವುಗಳು ಅದನ್ನು ಮೂವರು ಒಬ್ರಿಗೊಬ್ರು ವ್ಯಕ್ತಪಡಿಸ್ತಾ ಇರ್ತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಕನಕ ಸೂರ್ಯ ಹತ್ರ ಯಾವ ರೀತಿ ಕನ್ವಿನ್ಸ್ ಮಾಡ್ತಾಳೆ ಅವ್ರನ್ನ ಮದುವೆ ಆಗೋಕ್ಕೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಅಪ್ಡೇಟ್ ಮಾಡ್ತೀನಿ. ಆದಷ್ಟು ನನ್ನ ವಿಡಿಯೋಸ್ ಇಷ್ಟ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್